ನಾವಿವತ್ತು ಬೇಸಿಕ್ ಮ್ಯಾಥ್ಸ್ ಪಾರ್ಟ್ 2 ನೋಡೋಣ. ಬೇಸಿಕ್ ಮ್ಯಾಥ್ಸ್ ಪಾರ್ಟ್ 2 ಅಲ್ಲಿ ಇವತ್ತು ನಾವು ಏನು ನೋಡ್ತೀವಿ ಅಂದರೆ ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್, ಓಕೆ, co-prime number and sine rules. ಈ ಟಾಪಿಕ್ ಬಗ್ಗೆ ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ನಾವು ತಿಳ್ಕೊಳ್ಳೋಣ. ಓಕೆ, ಓಕೆ, ಸಾರಿ, ಫಸ್ಟ್ ನಾವು ಪ್ರೈಮ್ ನಂಬರ್ ಅಂದ್ರೇನು ಅಂದರೆ ತಿಳ್ಕೊಳ್ಳೋಣ. ಫಸ್ಟು ಪ್ರೈಮ್ ನಂಬರ್ ಅಂದ್ರೆ ಏನು ಬರುತ್ತೆ? ಏನಿ ಐಡಿಯಾ? ಹೇಗೆ ಪ್ರೈಮ್ ನಂಬರ್? ಫಸ್ಟ್ ಪ್ರೈಮ್ ನಂಬರ್ಗೆ ಎಂಟ್ರಿ ಹಾಕಿಂತ ಫಸ್ಟ್ ನಾವು ಫ್ಯಾಕ್ಟರ್ಸ್ ಅಂದ್ರೆ ಏನು ತಿಳ್ಕೊಬೇಕಾಗುತ್ತೆ. ಫ್ಯಾಕ್ಟರ್ಸ್ ಅಂದ್ರೇನು? ಒಂದು ನಂಬರು ಬೇರೆ ನಂಬರಿಂದ ಕಂಪ್ಲೀಟ್ಲಿ ಡಿವೈಡ್ ಆದರೆ ಅದಕ್ಕೆ ನಾವೇನಂತ ಕರಿತೀವಿ? ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಏನು ಹೇಳಿ? ಒಂದು ನಂಬರು ಬೇರೆ ನಂಬರಿಂದ ಕಂಪ್ಲೀಟ್ಲಿ ಡಿವೈಡ್ ಆಗಿ ರಿಮೈಂಡರ್ 0 ಬರಬೇಕು, ಅದಕ್ಕೆ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ 4 ಬರುತ್ತೆ. ಓಕೆ, 4 ಫ್ಯಾಕ್ಟರ್ಸ್ ಏನು ಬರುತ್ತೆ? ಏನೇನು ಬರ್ಬೋದು ಹೇಳಿ? 1 ಇಂದ 4 ಡಿವೈಡ್ ಆಗುತ್ತೆ, ಕರೆಕ್ಟ್? ಎಷ್ಟು ಬರುತ್ತೆ ರಿಮೈಂಡರ್? 0. 2 4 ಇಂದ ಡಿವೈಡ್ ಮಾಡುತ್ತೆ, ರಿಮೈಂಡರ್ ಎಷ್ಟು ಬರುತ್ತೆ? 0. 3 ಡಿವೈಡ್ ಮಾಡುತ್ತಾ? ನೋ. 4 ನಂಬರ್ ಡಿವೈಡ್ ಮಾಡುತ್ತೆ, ರಿಮೈಂಡರ್ ಏನು ಬರುತ್ತೆ ನಮಗೆ? 0. ಹಾಗಾದರೆ 4ಗೆ ಫ್ಯಾಕ್ಟರ್ಸ್ ಏನೇನು ಬರುತ್ತೆ? 1 2 4. ಓಕೆ, 1 2 4 ದಿಸ್ ಈಸ್ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಂದರೆ ಅರ್ಥ ಆಯ್ತಾ? ಓಪ್, ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಫ್ಯಾಕ್ಟರ್ಸ್ ಅಂದರೆ ಒಂದು ನಂಬರು ಕಂಪ್ಲೀಟ್ಲಿ ಡಿವೈಡ್ ಮಾಡಿದರೆ ಅದಕ್ಕೆ ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಅದೇ ಥರ ಪ್ರೈಮ್ ನಂಬರ್ ಅಂದ್ರೇನು? ಪ್ರೈಮ್ ನಂಬರ್ ಅಂದ್ರೇನು? 3 is a prime number or not? ಕಮೆಂಟ್ ಮಾಡಿ. 3 is a prime number or not? all are answered. 3 is a prime number. Good. 3 ಪ್ರೈಮ್ ನಂಬರ್. ಹೌದು. ಫಸ್ಟ್ ಪ್ರೈಮ್ ನಂಬರ್ ಅಂದ್ರೆ ಏನು ಅಂದರೆ, ಒಂದು ನಂಬರು 1 ಮತ್ತು ಇದೇ ನಂಬರಿಂದ ಡಿವೈಡ್ ಆದರೆ ಅದಕ್ಕೆ ಏನಂತ ಕರೀತಾರೆ? ಪ್ರೈಮ್ ನಂಬರ್ ಅಂತ ಕರೀತಾರೆ. ಏನು ಹೇಳಿ? ಒಂದು ನಂಬರು 1 ಇಂದ ಮತ್ತೆ ಸೇಮ್ ನಂಬರಿಂದ ಡಿವೈಡ್ ಆದರೆ ದಟ್ ಇಸ್ ಎ ಪ್ರೈಮ್ ನಂಬರ್. ಇಷ್ಟೇ ಬೇಸಿಕ್. ಹಾಗಾದರೆ ಸರ್ ದೆನ್ ಯಾವ್ಯಾವ ಬರ್ತವೆ ಸರ್ ಪ್ರೈಮ್ ನಂಬರ್ಗಳು? ಟೋಟಲ್ 1 to 100 ವರೆಗೂ ಎಷ್ಟು ಪ್ರೈಮ್ ನಂಬರ್ಸ್ ಇದೆ? ಟೋಟಲ್ 25 ಪ್ರೈಮ್ ನಂಬರ್ಸ್ ಬರುತ್ತೆ ನಿಮಗೆ. ಏನು ಹೇಳಿ? ಪ್ರೈಮ್ ನಂಬರ್ಸ್ ಎಷ್ಟು ಬರುತ್ತೆ? 1 to 100 ಟೋಟಲ್ 25 ಪ್ರೈಮ್ ನಂಬರ್ಸ್ ಬರ್ತವೆ. ಯಾವ್ಯಾವ ಅಂತ ಕಮೆಂಟ್ ಮಾಡಿ, ಅಥವಾ ನಾನು ಚಾರ್ಟಲ್ಲಿ ಕೊಟ್ಟಿದ್ದೀನಿ, ಎಲ್ಲ ತಿಳ್ಕೊಳ್ಳಿ. ಓಕೆ, ಹಾಗಾದರೆ ಸರ್ ಪ್ರೈಮ್ ನಂಬರ್ಸ್ಗಳು ಯಾವ್ಯಾವ ಬರ್ತವೆ? 2. ಓಕೆ, 1 is not a prime number. 1 ಪ್ರೈಮ್ ನಂಬರ್ ಅಲ್ಲ. 2 is a prime number. 3 is a prime number. 4 ನೋಡಿ, 4 is a prime number or not? ಹೇಳಿ ನೋಡೋಣ. 4 ಪ್ರೈಮ್ ನಂಬರ್ ಹೌದಾ ಅಲ್ವಾ? ಸರ್ 4 ಪ್ರೈಮ್ ನಂಬರ್ ಹೌದಲ್ವಾ? ನೋಡಿ, ನಾನೇನು ಹೇಳಿದೆ? ಒಂದು ನಂಬರು 1ರಿಂದ ಡಿವೈಡ್ ಆಗಬೇಕು, ಮತ್ತೆ ಅದೇ ನಂಬರಿಂದ ಡಿವೈಡ್ ಆಗಬೇಕು. ದಿಸ್ ಇಸ್ ಕಾಲ್ಡ್ ಪ್ರೈಮ್ ನಂಬರ್ ಅಂತ ಹೇಳಿದೆ, ಕರೆಕ್ಟ್? ಬಟ್ 4 2 ಇಂದಲೂ ಡಿವೈಡ್ ಆಗುತ್ತೆ. ದಿಸ್ ಇಸ್ ನಾಟ್ ಎ ಪ್ರೈಮ್ ನಂಬರ್. ಓಕೆ, ಹಂಗಾದ್ರೆ 4 ಪ್ರೈಮ್ ನಂಬರ್ ಅಲ್ಲ. 5 ಹೌದು. ದೆನ್ 6 3 ಇಂದ ಆಗುತ್ತೆ, ಬರಲ್ಲ. 7 7 ಪ್ರೈಮ್ ನಂಬರ್. 8 ನೋ. 9 ಇಲ್ಲ. 10 ಇಲ್ಲ. 11 ಪ್ರೈಮ್ ನಂಬರ್. ಲೈಕ್ ದಟ್ ಪ್ರೈಮ್ ನಂಬರ್ ಬರ್ತವೆ. ಟೋಟಲ್ ಅಪ್ ಟು 100 ವರೆಗೆ ಎಷ್ಟು ಬರುತ್ತೆ ನಿಮಗೆ? ಅಪ್ ಟು 100 ವರೆಗೆ 25 ಪ್ರೈಮ್ ನಂಬರ್ಸ್ ಬರ್ತವೆ. ಓಕೆ, ಪ್ರೈಮ್ ನಂಬರ್ ಬಗ್ಗೆ ಗೊತ್ತಾಯ್ತು. ಏನೇ ಡೌಟ್ ಇದೆಯಾ ಪ್ರೈಮ್ ನಂಬರ್ ಬಗ್ಗೆ?
ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಒಂದು ನಂಬರು ಒಂದರಿಂದ ಡಿವೈಡ್ ಆಗಬೇಕು ಮತ್ತು ಅದೇ ನಂಬರಿಂದ ಡಿವೈಡ್ ಆದರೆ ದಟ್ ಇಸ್ ಎ ಪ್ರೈಮ್ ನಂಬರ್. ಓಕೆ, ಅದು ಪ್ರೈಮ್ ನಂಬರ್ ಅಂತ ಕರಿತೀವಿ. ಬಟ್ ಸರ್ ಒಂದು ಸ್ವಲ್ಪ ಜಾಸ್ತಿ ನಂಬರ್ಸ್ ಒಂದು ಸ್ವಲ್ಪ ಹೈಯರ್ ಕೊಟ್ಟಾಗ ಹೇಗೆ ಪ್ರೈಮ್ ನಂಬರ್ ಕಂಡುಹಿಡಿಯೋದು ನೋಡೋಣ. ಎಸ್ ಸರ್, ಕ್ವಶನ್ 29 ಪ್ರೈಮ್ ನಂಬರ್ ಅಲ್ವಾ? ಫೈಂಡ್ ದಿ ಪ್ರೈಮ್ ನಂಬರ್. ಆರ್ ನಾಟ್. ಇದು ಪ್ರೈಮ್ ನಂಬರ್ ಹೌದಾ ಅಲ್ವಾ ನೋಡಿ. ಹೇಗೆ ಹೇಳ್ತೀರಾ? 29 ಇಸ್ ಎ ಪ್ರೈಮ್ ನಂಬರ್ ಆರ್? ಸರ್ 29 ಪ್ರೈಮ್ ನಂಬರ್ ಹೌದಾ ಅಲ್ವಾ? ಹೇಗೆ ಹೇಳ್ತೀರಾ? 1 ಇಂದ ಚೆಕ್ ಮಾಡ್ತೀರಾ, 2 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡ್ತೀರಾ. 29 1 ಇಂದ ಚೆಕ್ ಮಾಡ್ತೀರಾ, ಹೌದು 1 ಇಂದ. 2 ಇಂದ ಚೆಕ್ ಮಾಡ್ತೀರಾ, 3 ಇಂದ ಚೆಕ್ ಮಾಡ್ತೀರಾ, 4 ಇಂದ ಚೆಕ್ ಮಾಡ್ತೀರಾ. ಅದೇ ಥರ ಅಪ್ ಟು 29 ವರೆಗೂ ನೀವು ಚೆಕ್ ಮಾಡಬೇಕಾಗುತ್ತೆ. ತುಂಬ ಟೈಮ್ ತಾಳುತ್ತೆ. ಆದರೆ ನಾನು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ನೋಡಿ. 29ಗೆ ನಿಯರೆಸ್ಟ್ ಸ್ಕ್ವೇರ್ ರೂಟ್ ಯಾವುದಿದೆ? ನಿಯರೆಸ್ಟ್ ಸ್ಕ್ವೇರ್ ರೂಟ್ ಮೀನ್ಸ್ ಯಾವ್ದು ಬರುತ್ತೆ ನಿಮಗೆ? 5 5 ಸ್ಕ್ವೇರ್ ಏನಾಗಿರುತ್ತೆ ನಿಮಗೆ? 25. 6 ಸ್ಕ್ವೇರ್ 36. ಅಂದರೆ 4 ಸ್ಕ್ವೇರ್ 16. ನಿಯರೆಸ್ಟ್ ಸ್ಕ್ವೇರ್ ರೂಟ್ ಏನಾಗಿರುತ್ತೆ ನಿಮಗೆ? 5 ಸ್ಕ್ವೇರ್. ಸೊ ನೀವು ಇದು ನಿಯರೆಸ್ಟ್ ಸ್ಕ್ವೇರ್ ರೂಟ್ 5 ಇರುತ್ತೆ. ನೀವು ಏನು ಮಾಡ್ತೀರಾ ಅಂದರೆ ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತೀರಾ. ಏನು ಮಾಡ್ತೀರಾ? ಪ್ರೈಮ್ ನಂಬರ್ಸ್ ಅಪ್ ಟು 5 ವರೆಗೂ ಬರೋ ಪ್ರೈಮ್ ನಂಬರ್ಸ್ಗಳು ಯಾವ್ಯಾವ ಅಂತ ನೀವು ಚೆಕ್ ಮಾಡ್ಕೊತೀರಾ. ಯಾವ್ಯಾವ ಬರ್ತವೆ? 1 ಇಸ್ ನಾಟ್ ಎ ಪ್ರೈಮ್ ನಂಬರ್. 2 ಫ್ಯಾಕ್ಟರ್ಸಾ? ಅದು ಪ್ರೈಮ್ ನಂಬರ್ ಹೌದಾ ಅಲ್ವಾ? ಎಸ್, ದಟ್ಸ್ ಎ 2 ಇಸ್ ಎ ಪ್ರೈಮ್ ನಂಬರ್, 3 ಇಸ್ ಎ ಪ್ರೈಮ್ ನಂಬರ್, 4 ಪ್ರೈಮ್ ನಂಬರ್ ಅಲ್ಲ, 5 ಇಸ್ ಎ ಪ್ರೈಮ್ ನಂಬರ್. ಓಕೆ, 2, 3, 5 ದಿಸ್ ಆರ್ ಪ್ರೈಮ್ ನಂಬರ್ ಅಪ್ ಟು 5. 5 ಈಕ್ವಲ್ ಅದಕ್ಕಿಂತ ಲೆಸ್ ದನ್ ಆರ್ ಈಕ್ವಲ್ ಟು 5 ಇರೋ ನಂಬರ್ಸ್ ಎಲ್ಲ ಪ್ರೈಮ್ ನಂಬರ್ ಬರ್ಕತ್ತೀರ. 2, 3, 5 ಆಯ್ತು. ಕರೆಕ್ಟ್. ಹಾಗಾದ್ರೆ 29 2 ಇಂದ ಡಿವೈಡ್ ಮಾಡಿ. ಏನು ಬರುತ್ತೆ ನಮಗೆ? ಡಿವೈಡ್ ಆಗುತ್ತಾ? ನೋ. 29 3 ಇಂದ ಡಿವೈಡ್ ಮಾಡಿ. ಈ ನಂಬರ್ಸಿಂದ ಡಿವೈಡ್ ಮಾಡಿದಾಗ ಡಿವೈಡ್ ಆಗುತ್ತಾ? ನೋ. 29 5 ಇಂದ ಡಿವೈಡ್ ಮಾಡಿ. ಡಿವೈಡ್ ಆಗುತ್ತಾ? ನೋ. ಅಂದರೆ ದಿಸ್ ಈಸ್ ನಾಟ್ ಡಿವೈಡಿಂಗ್ ದಿಸ್ ನಂಬರ್ಸ್. ಅಂದರೆ ಈ ನಂಬರಿಂದ ಡಿವೈಡ್ ಆಗಲ್ಲ. ಸೊ ದಿಸ್ ಈಸ್ ಪ್ರೈಮ್ ನಂಬರ್. ಏನು ಹೇಳಿ? ದಿಸ್ ಈಸ್ ಏನಾಗಿದೆ? ಪ್ರೈಮ್ ನಂಬರ್. ಹೌದು, ಅರ್ಥ ಆಯ್ತಾ? ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. 29ಗೆ ನಿಯರೆಸ್ಟ್ ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ಕೊತೀರಾ. ಯಾವ್ದಾಗಿರುತ್ತೆ? 5 ಆಗಿರುತ್ತೆ. ಓಕೆ, 29ಗೆ ನಿಯರೆಸ್ಟ್ ಸ್ಕ್ವೇರ್ ರೂಟ್ ಯಾವ್ದಾಗಿರುತ್ತೆ? 5 ಆಗಿರುತ್ತೆ. ಆ 5 ನಂಬರ್ಗೆ ಈಕ್ವಲ್ಸ್ ಮೀನ್ಸ್ 5 ನಂಬರ್ಗೆ ಈಕ್ವಲ್ಸ್ ಅಂಡ್ ಲೆಸ್ ದನ್ 5ಗಿಂತ ಯಾವ ಪ್ರೈಮ್ ನಂಬರ್ಗಳು ಇದಾವೆ? ಅದರಲ್ಲಿ ಯಾವ ಬರುತ್ತೆ? 2, 3, 5 ದಿಸ್ ಆರ್ ಅಪ್ ಟು 5 ವರೆಗೂ ನಿಮಗೆ ಅದು ಒಳಗಡೆ ಇರೋ ಪ್ರೈಮ್ ನಂಬರ್ಸ್ಗಳೆಲ್ಲ ಬರ್ಕತ್ತೀರ. 2, 3, 5. ಓಕೆ, 2 ಇಂದ 29 ಡಿವೈಡ್ ಆದರೆ ದಟ್ ಇಸ್ ನಾಟ್ ಎ ಪ್ರೈಮ್ ನಂಬರ್. ಅದು ಪ್ರೈಮ್ ನಂಬರ್ ಅಲ್ಲ. 3 ಇಂದ ಡಿವೈಡ್ ಆದರೆ ಅಲ್ಲ, 5 ಇಂದ ಡಿವೈಡ್ ಆದರೆ ಅಲ್ಲ. ಈ 3 ಇಂದಲೂ ಡಿವೈಡ್ ಆಗಲಿಲ್ಲ ಅಂದರೆ ದಟ್ ಇಸ್ ಎ ಪ್ರೈಮ್ ನಂಬರ್. ಅರ್ಥ ಆಯ್ತಾ? ಗುಡ್. ಕ್ವಶನ್ ನಂಬರ್ 2. 241 ಪ್ರೈಮ್ ನಂಬರ್ ಅಲ್ವಾ? ಫೈಂಡ್ ಮಾಡಿ ನನಗೆ ಕಮೆಂಟಲ್ಲಿ ಆನ್ಸರ್ ಮಾಡಿ. 241 ಪ್ರೈಮ್ ನಂಬರ್ ಅಲ್ವಾ? ಬೇಸಿಕ್ ಏನು ಮಾಡ್ಬೇಕು ಹೇಳಿ? ಫಸ್ಟು ನಿಯರೆಸ್ಟ್ ಸ್ಕ್ವೇರ್ ರೂಟ್ ಯಾವುದು? 241 ಚೆಕ್ ಮಾಡ್ಕೊತೀರಾ. ಅದು ಯಾವ ನಂಬರ್ ಆಗಿರುತ್ತೆ? ಆ ನಂಬರ್ ಯಾವುದಾಗಿರುತ್ತೆ? ನಾನು ಎಕ್ಸಾಂಪಲ್ ಹೇಳ್ತೀನಿ. 15 ನಂಬರ್ ಆಗಿದ್ದರೆ 15 ನಿಯರೆಸ್ಟ್ ಸ್ಕ್ವೇರ್ ರೂಟ್ ಆಗಿದ್ದರೆ 15 ಒಳಗಡೆ ಬರೋ ಪ್ರೈಮ್ ನಂಬರ್ಸಲ್ಲಿ 241 ಡಿವೈಡ್ ಆಗುತ್ತೆ ನೋಡ್ತೀರಾ. ಅದಾದರೆ ಡಿವೈಡ್ ಆದರೆ ಅದು ಪ್ರೈಮ್ ನಂಬರ್ ಅಲ್ಲ. ಡಿವೈಡ್ ಆಗಲಿಲ್ಲ ಅಂದರೆ ದಟ್ಸ್ ಎ ಪ್ರೈಮ್ ನಂಬರ್. ಓಕೆ, ಕಮೆಂಟಲ್ಲಿ ಆನ್ಸರ್ ಮಾಡಿ. 241 ಇಸ್ ಪ್ರೈಮ್ ನಂಬರ್ ಆರ್ ನಾಟ್. ಓಕೆ, ನೆಕ್ಸ್ಟ್ ಯಾವ್ದು ಬರ್ತೀವಿ ಅಂದರೆ ಕಾಂಪೋಸಿಟ್ ನಂಬರ್ ಅಂತ ಬರ್ತೀವಿ. ಕೇಳಿದ್ರೆ ಕಾಂಪೋಸಿಟ್ ನಂಬರ್. ಓಕೆ, ಕಾಂಪೋಸಿಟ್ ನಂಬರ್ ಅಂದ್ರೆ ಏನಾಗಾದ್ರೆ ಪ್ರೈಮ್ ನಂಬರ್ಗೆ ಆಪೋಸಿಟ್.
ಏನು ಮಾಡ್ತೀವಿ, ಪ್ರೈಮ್ ನಂಬರ್ ಅಪೋಸಿಟ್ ಅಂದ್ರೆ ಈಗ ಪ್ರೈಮ್ ನಂಬರಲ್ಲಿ ನಾವೇನು ಹೇಳ್ದೋ, ಪ್ರೈಮ್ ನಂಬರಲ್ಲಿ ಏನು ಹೇಳ್ದೋ ನಾವು 1 ಮತ್ತೆ ಅದೇ ನಂಬರಿಂದ ಅಂಡ್ ಇಟ್ ಸೆಲ್ಫ್ ಸೇಮ್ ನಂಬರಿಂದ ಅದು ಡಿವೈಡ್ ಆದರೆ ಅದು ಪ್ರೈಮ್ ನಂಬರ್. ಬಟ್ ಆ ನಂಬರ್ಗೆ ಇದು ಏನೋ ಕಾಂಪೋಸಿಟ್ ನಂಬರ್ ಏನಾಗಿರುತ್ತೆ ಅಂದರೆ ಒಂದು ನಂಬರ್ ಇರುತ್ತೆ. ಎಕ್ಸಾಂಪಲ್ 15 ಅಂತ ತಗೊಳ್ಳಿ. ಓಕೆ, 15 ಇದು 2 or more than 2 ಫ್ಯಾಕ್ಟರ್ಸ್ ಬರ್ಬೇಕು ಇದಕ್ಕೆ. ಅಲ್ಲಿ ಓನ್ಲಿ 2 ಫ್ಯಾಕ್ಟರ್ಸ್ ಇತ್ತು, ಇದು ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಬಂತು ಅಂದರೆ ದಟ್ ಇಸ್ ಕಾಲ್ಡ್ ಕಾಂಪೋಸಿಟ್ ನಂಬರ್. ಏನು ಹೇಳಿ, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಅಂದರೆ ಒಂದಕ್ಕಿಂತ ಒಂದು ಅಥವಾ 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಬರೋದಕ್ಕೆ ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೋಡಿ, 15 1 ಇಂದ ಹೋಗುತ್ತೆ, 15 ಇಂದಲೂ ಹೋಗುತ್ತೆ, ಕರೆಕ್ಟ್. ಮತ್ತೆ ಬೇರೆ ಯಾವ್ದ್ರಲ್ಲಿ ಹೋಗುತ್ತೆ, 3 ಇಂದ ಹೋಗುತ್ತೆ, ದೆನ್ 5 ಇಂದ ಹೋಗುತ್ತೆ, ದೆನ್ ಅಷ್ಟೇ. ಅಂದರೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಕಂಟೈನ್ ಇದ್ರೆ ಮೀನ್ಸ್ ಇದ್ರೆ ಅದಕ್ಕೇನಂತ ಕರಿತೀವಿ, ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಪ್ಲೀಸ್ ಆಸ್ಕ್ ಕಮೆಂಟ್ 13 ಈಸ್ ಕಾಂಪೋಸಿಟ್ ನಂಬರ್ ಆರ್ ಪ್ರೈಮ್ ನಂಬರ್. ಕಾಂಪೋಸಿಟ್ ನಂಬರ್ ಆರ್ ಪ್ರೈಮ್ ನಂಬರ್? ಪ್ಲೀಸ್ ಕಮೆಂಟ್ ದಿಸ್. ಇದು 13 ಕಾಂಪೋಸಿಟ್ ನಂಬರ್ ಅಥವಾ ಪ್ರೈಮ್ ನಂಬರ್ ಕಮೆಂಟ್ ಮಾಡಿ. ಓಕೆ, ಕಾಂಪೋಸಿಟ್ ನಂಬರ್ ಪ್ರೈಮ್ ನಂಬರ್ ಚೆಕ್ ಮಾಡಿ. ಈಗ ಕಾಂಪೋಸಿಟ್ ನಂಬರ್ ಏನು ಅರ್ಥ ಆಗಿರುತ್ತೆ, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಒಂದು ನಂಬರ್ ಡಿವೈಡ್ ಆಯಿತು ಅಂದರೆ 2 ಫ್ಯಾಕ್ಟರ್ಸ್ ಬಂತು ಅಂದರೆ ದಟ್ ಇಸ್ ಕಾಲ್ಡ್ ಕಾಂಪೋಸಿಟ್ ನಂಬರ್. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಲಾ? 12 ಅಂತ ಬರುತ್ತೆ. 12 ಈಸ್ ಎ ಪ್ರೈಮ್ ನಂಬರ್ ಆರ್ ಕಾಂಪೋಸಿಟ್ ನಂಬರ್ ಅಂತ ಕೇಳ್ತಾರೆ. ನೋಡಿ, 12 ಯಾವ್ದು ಡಿವೈಡ್ ಆಗುತ್ತೆ, 1 ಇಂದ ಡಿವೈಡ್ ಆಗುತ್ತೆ, ಕರೆಕ್ಟ್. 1 ಇಂದ ಡಿವೈಡ್ ಆಗುತ್ತೆ. ದೆನ್ 12 2 ಇಂದ ಡಿವೈಡ್ ಆಗುತ್ತೆ, 3 ಇಂದ ಆಗುತ್ತೆ, 4 ಇಂದ ಆಗುತ್ತೆ, 5 ಇಂದ ಆಗಲ್ಲ. ಸೊ ಮೋರ್ ದೆನ್ ಫ್ಯಾಕ್ಟರ್ಸ್ ಇರಬೇಕು. ಇಲ್ಲಿ ನಿಮ್ಗೇನು ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇತ್ತು ಅಂದರೆ ಅದಕ್ಕೆ ಏನಂತೀವಿ, ಕಾಂಪೋಸಿಟ್ ನಂಬರ್. 1 2 3 4 ತುಂಬ ಬಂತು. 5 ಇಂದ ಆಗಲ್ಲ, 6 ಇಂದ ಆಗುತ್ತೆ, ಇದಾಗಲ್ಲ, 7 ಇಂದ ಆಗಲ್ಲ, 8 ನೋ, 9 ನೋ, 10 ನೋ, 12 ಆಗುತ್ತೆ. ಅಂದರೆ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಬಂತು ಅಂದರೆ ದಟ್ ಇಸ್ ಎ ಕಾಂಪೋಸಿಟ್ ನಂಬರ್. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಓಕೆ, ನೆಕ್ಸ್ಟ್ ಕಾಂಪೋಸಿಟ್ ನಂಬರ್ ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಕೋ ಪ್ರೈಮ್ ನಂಬರ್ ಅಂದ್ರೆ ಏನು? ನೆಕ್ಸ್ಟ್ ಟಾಪಿಕ್ ಕೋ ಪ್ರೈಮ್ ನಂಬರ್. ನೆಕ್ಸ್ಟ್ ಏನು ಹೇಳ್ತೀನಿ ನಾನು, ಕೋ ಪ್ರೈಮ್ ನಂಬರ್ಸ್ ಹೇಗೆ ಬರುತ್ತೆ ನೋಡಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. 2 ಫ್ರೆಂಡ್ಸ್ ಇರ್ತಾರೆ. ಓಕೆ, ಇಬ್ರು ಕಾಮನ್ ಆಗಿ ಓನ್ಲಿ 1 ಮಾತ್ರ ಸೆಲೆಕ್ಟ್ ಮಾಡಿದ್ರೆ, ಏನು ಹೇಳಿ, 2 ಫ್ರೆಂಡ್ಸ್ ಇರ್ತಾರೆ. ಓಕೆ, ಇಬ್ರು ಕಾಮನ್ ಆಗಿ ಒಂದೇ ಸೆಲೆಕ್ಟ್ ಮಾಡ್ತಾರೆ, ಅದು ಏನಾಗಿರುತ್ತೆ, 1 ಆಗಿರುತ್ತೆ. ಓಕೆನಾ, ಇಬ್ರು ಫ್ರೆಂಡ್ಸ್ ಇರ್ತಾರೆ, 2 ಇಬ್ರು ಕಾಮನ್ ಆಗಿ ಒಂದೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಏನಂತ ಕರೀತಾರೆ, ಕಾಮನ್ ಸೆಲೆಕ್ಟ್ ಮಾಡಿದ್ಕೆ ಆ ನಂಬರ್ಗೆ ಕೋ ಪ್ರೈಮ್ ನಂಬರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಅದೇನು ಸೆಲೆಕ್ಟ್ ಆಗಿದೆ, ಒಂದೇ ಸೆಲೆಕ್ಟ್ ಮಾಡೋದಕ್ಕೆ ಅದಕ್ಕೆ ಕೋ ಪ್ರೈಮ್ ನಂಬರ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, 8 and 15 ಅಂತ 2 ಫ್ರೆಂಡ್ಸು. ಓಕೆ, ಇವರಿಗೆ ಫ್ಯಾಕ್ಟರ್ಸ್ ಏನೇನು ಬರ್ತವೆ ಫಸ್ಟ್ ಫೈಂಡ್ ಮಾಡ್ಕೊಳ್ಳಿ. ಓಕೆ, ಫ್ಯಾಕ್ಟರ್ಸ್ ಏನೇನು ಬರ್ತವೆ, 8ಗೆ ಏನು ಫ್ಯಾಕ್ಟರ್ಸ್ ಬರುತ್ತೆ ನೋಡಿ. 1 ಇಂದ ಡಿವೈಡ್ ಆಗುತ್ತೆ, ಓಕೆ. 2 ಇಂದ ಡಿವೈಡ್ ಆಗುತ್ತೆ, ಓಕೆ. 3 ಇಂದ ಆಗಲ್ಲ, 4 ಇಂದ ಆಗುತ್ತೆ, 5 ಇಂದ ಆಗಲ್ಲ, 5 ಇಂದ ಆಗಲ್ಲ, 6 ಆಗಲ್ಲ, 7 ಆಗಲ್ಲ, 8 ಇಂದ ಆಗುತ್ತೆ. ಓಕೆ, ಅದೇ ಥರ 15ಗೆ ಯಾವ್ದಾದ್ರಿಂದ ಡಿವೈಡ್ ಆಗುತ್ತೆ 15? 1 ಇಂದ ಡಿವೈಡ್ ಆಗುತ್ತೆ, ಕರೆಕ್ಟ್. 2 ಇಂದ ಆಗಲ್ಲ, 3 ಇಂದ ಆಗುತ್ತೆ, 4 ಇಂದ ಆಗಲ್ಲ, 5 ಇಂದ ಆಗುತ್ತೆ, 6 ಇಂದ ಆಗಲ್ಲ, 7 ಇಂದ ಆಗಲ್ಲ, 8 ಇಂದ ಆಗಲ್ಲ, 9 ಇಂದ ಆಗಲ್ಲ, 10 ಇಂದ ಆಗಲ್ಲ, ನೆಕ್ಸ್ಟ್ 15 ಇಂದಲೇ ಆಗೋದು. ಓಕೆ, ಇವು ಇದರಲ್ಲಿ ಕಾಮನ್ ಏನಾಗಿದೆ ನಿಮಗೆ,
1 ಆಗಿದ್ರೆ ಮಾತ್ರ, ಇದ್ರಲ್ಲಿ ಕಾಮನ್ ಏನಾದ್ರು ಇದೆಯಾ? ನೋ. 1 ಕಾಮನ್ ಆಗಿದ್ರೆ ಮಾತ್ರ ದಟ್ ಇಸ್ ಎ ಕೋಪ್ರೈಮ್ ನಂಬರ್. ಅರ್ಥ ಆಯ್ತಲ್ವಾ? 2 ನಂಬರ್ಸ್ಗೆ ಕಾಮನ್ ಫ್ಯಾಕ್ಟರ್ಸ್ ಏನಾಗಿರ್ಬೇಕು? 1 ಆಗಿದ್ರೆ ಮಾತ್ರ ದಟ್ ಇಸ್ ಎ ಕೋಪ್ರೈಮ್ ನಂಬರ್. ಓಕೆ, ಫ್ಯಾಕ್ಟರ್ಸ್ ಫೈಂಡ್ ಮಾಡ್ಕೊತೀರಾ, ಫ್ಯಾಕ್ಟರ್ಸ್ ಕಾಮನ್ ಆಗಿ ಒಂದೇ ಆಗಿರ್ಬೇಕು, ಎರಡಲ್ವಾ? 2 ಇತ್ತು ಅಂದ್ರೆ ಆಗಲ್ಲ. ಓಕೆ, ಅದೇ ಥರ ಕಮೆಂಟಲ್ಲಿ ಆನ್ಸರ್ ಮಾಡಿ. ಓಕೆ, 9, 10 ದಿಸ್ ಈಸ್ ಕೋಪ್ರೈಮ್ ನಂಬರ, ಹೌದಾ ಅಲ್ವಾ ಹೇಳಿ. ನೋಡಿ, ಈ ಕೋಪ್ರೈಮ್ ನಂಬರ್ ಅಲ್ಲ ಅಂತ ಹೇಗೆ ಫೈಂಡ್ ಮಾಡ್ತೀವಿ ನೋಡಿ. ಒಂದು ಎಕ್ಸಾಂಪಲ್ ನೋಡಿ, 8 and 16 ಹೀಗಿದೆ. ಇದು ಕೋಪ್ರೈಮ್ ನಂಬರ್, ಹೌದಾ ಅಲ್ವಾ? 8 ಯಾವುದಾದ್ರಲ್ಲಿ ಹೋಗುತ್ತೆ? ಇಲ್ಲಿ ಹಾಕಿದ್ದೀವಿ ನೋಡಿ. 1 ಇಂದ ಹೋಗುತ್ತೆ, 2 ಇಂದ ಹೋಗುತ್ತೆ, 4 ಇಂದ ಹೋಗುತ್ತೆ, 8 ಇಂದ ಹೋಗುತ್ತೆ. ಕರೆಕ್ಟ್. 16 ಯಾವುದರಿಂದ ಹೋಗುತ್ತೆ? 1 ಇಂದ ಹೋಗುತ್ತೆ, ದೆನ್ 1 ಇಂದ ಹೋಗುತ್ತೆ, ದೆನ್ 2 ಇಂದ ಹೋಗುತ್ತೆ, 3 ಇಂದ ಹೋಗಲ್ಲ, 4 ಇಂದ ಹೋಗುತ್ತೆ. ಲೈಕ್ ದಟ್ ನೋಡಿ, ಕಂಟಿನ್ಯೂ ಬರ್ತಾನೆ ಇರುತ್ತೆ, ಡಿವೈಡ್ ಆಗ್ತಾ ಇರುತ್ತೆ. 1 ನಾನೇನು ಹೇಳಿದೆ, ಕಾಮನ್ ಆಗಿ 1 ಇಂದ ಮಾತ್ರ ಡಿವೈಡ್ ಆಗಬೇಕು. ಕಾಮನ್ ಒಂದು 1 ಇರಬೇಕು ಸೆಲೆಕ್ಷನ್. ಅದಕ್ಕೆ ನಾವೇನಂತೀವಿ ಕೋಪ್ರೈಮ್ ನಂಬರ್. ಬಟ್ ಇಲ್ಲಿ 2 ಕಾಮನ್ ಬಂತು, 4 ಕಾಮನ್ ಬಂತು, ದಟ್ಸ್ ನಾಟ್ ಕೋಪ್ರೈಮ್ ನಂಬರ್. ಇದು ಕೋಪ್ರೈಮ್ ನಂಬರ್ ಅಲ್ಲ. 1 ಕಾಮನ್ ಬಂತು ಅಂದ್ರೆ ಮಾತ್ರ ದಟ್ಸ್ ಎ ಕೋಪ್ರೈಮ್ ನಂಬರ್. ಅರ್ಥ ಆಯ್ತಾ? ಹಾಗಾದ್ರೆ ಸರ್ ಒಂದು ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. 1 ಪ್ರೈಮ್ ನಂಬರ್, ಕೋಪ್ರೈಮ್ ನಂಬರ್ ಅಥವಾ ಕಾಂಪೋಸಿಟ್ ನಂಬರ್. 1 ಪ್ರೈಮ್ ನಂಬರು ಆಗಿರಲ್ಲ, ಕಾಂಪೋಸಿಟ್ ನಂಬರು ಆಗಿರಲ್ಲ. ಓಕೆ, 1 ಏನು ಹೇಳಿ? ಪ್ರೈಮ್ ನಂಬರು ಆಗಿರಲ್ಲ, ಕಾಂಪೋಸಿಟ್ ನಂಬರು ಆಗಿರಲ್ಲ. ಓಕೆ, 2 ಓನ್ಲಿ ಇವನ್ ಪ್ರೈಮ್ ನಂಬರ್. ಇದು ಫಸ್ಟ್ ಓನ್ಲಿ ಇವನ್ ಪ್ರೈಮ್ ನಂಬರ್. ಓಕೆ, ಓನ್ಲಿ ಇವನ್ ಪ್ರೈಮ್ ನಂಬರ್. ನಿಮ್ಮ ನೋಟ್ಸ್ ಎಲ್ಲ ನಾನು ಆಫ್ಟರ್ ಕಂಪ್ಲೀಷನ್ ಆಫ್ ಕ್ಲಾಸ್ ಡಿಸ್ಕ್ರಿಪ್ಷನ್ ನೋಟ್ಸ್ ಎಲ್ಲ ಸಿಗುತ್ತೆ. ಓಕೆ, ಎಲ್ಲ ನೋಟ್ ಮಾಡ್ಕೊಳ್ಳಿ. ಕೋಪ್ರೈಮ್ ನಂಬರು ಯಾವಾಗಲೂ ಏನಾಗಿರುತ್ತೆ? ಕೋಪ್ರೈಮ್ ನಂಬರ್ ಏನಾಗಿರುತ್ತೆ? ಯಾವಾಗಲೂ ಆಲ್ವೇಸ್ ಪೇರ್ ಆಗಿರುತ್ತೆ. ಓಕೆ, ಆಲ್ವೇಸ್ ಪೇರ್ ಆಗಿರುತ್ತೆ ಕೋಪ್ರೈಮ್ ನಂಬರ್. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಟಾಪಿಕ್ ಸೈನ್ ರೂಲ್ ನೋಡೋಣ. ಏನೇನು ಸೈನ್ ರೂಲ್ಸ್? This is easy and important topic. Sign rule. Okay. Sign rule ನಿಮ್ಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ 3 ಮೆಥಡ್ ಅಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಸೈನ್ ರೂಲ್ ಗೊತ್ತಿದ್ರೆ ಅಡಿಷನ್ ಮಾಡಕ್ಕೆ, ಸೈನ್ ಇಂಟರ್ಚೇಂಜ್ ಆದಾಗ. ಅಲ್ಲಿ ನಿಮ್ಗೆ ಸೈನ್ ರೂಲ್ ಗೊತ್ತಿಲ್ಲ ಅಂದ್ರೆ ಮ್ಯಾಥಮೆಟಿಕಲ್ ಮ್ಯಾಕ್ಸಿಮಮ್ ಸೊಲ್ಯೂಷನ್ ಎಲ್ಲ ರಾಂಗ್ ಬರುತ್ತೆ. ಸೊ ಸೈನ್ ರೂಲ್ ವೆರಿ ಇಂಪಾರ್ಟೆಂಟ್. ಸೊ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಓಕೆ, ಫಸ್ಟ್ ಅಡಿಷನ್. ಫಸ್ಟ್ ಯಾರು ನೋಡೋಣ ನಾವು? ಅಡಿಷನ್. ಅಡಿಷನ್ ಅಲ್ಲಿ ಸೈನ್ ರೂಲ್ ಅಲ್ಲಿ ಅಡಿಷನ್ ಅಲ್ಲಿ ಪ್ಲಸ್ ಪ್ಲಸ್ ಸಿಂಬಲ್ 2 ಆಡ್ ಮಾಡಿದ್ರೆ ಏನ್ ಬರುತ್ತೆ? ಪ್ಲಸ್ ಪ್ಲಸ್ ಸಿಂಬಲ್ ಆಡ್ ಮಾಡಿದ್ರೆ ಏನಾಗುತ್ತೆ? ಸೈನ್ ಆಪರೇಷನ್ ಏನಾಗುತ್ತೆ ನಿಮಗೆ? ಆಡ್. ಓಕೆ, ಆಪರೇಷನ್ ಏನ್ ಮಾಡ್ಬೇಕು ನೀವು? ಆಡ್ ಅಂದ್ರೆ ಅಡಿಷನ್ ಮಾಡ್ಬೇಕು. ಪ್ಲಸ್ ಪ್ಲಸ್ ಸಿಂಬಲ್ ಇತ್ತು ಅಂದ್ರೆ ಅಡಿಷನ್. ಹೇಗೆ ನೆನ್ಪಿಡ್ಕೊತೀರಾ? 2 ಸ್ಟ್ರಾಂಗ್ ಫ್ರೆಂಡ್ಸ್ ಯಾವಾಗಲೂ ಏನಾಗಿರುತ್ತೆ? ಸ್ಟ್ರಾಂಗ್ ಆಗಿರ್ತಾರೆ, ಪಾಸಿಟಿವ್ ಅಂಡ್ ಸ್ಟ್ರಾಂಗ್. ಓಕೆ, ಸ್ಟ್ರಾಂಗ್ ಅಂದ್ರೆ 2 ಸ್ಟ್ರಾಂಗ್ ಫ್ರೆಂಡ್ಸ್ ಟುಗೆದರ್, ಇಬ್ರು ಒಟ್ಟಿಗೆ ಇದ್ರೆ ಸ್ಟ್ರಾಂಗ್ ಆಗಿದೆ, ಮೀನ್ಸ್ ಆಡ್ ಮಾಡ್ಬೇಕು. ಓಕೆ, ಆಪರೇಷನ್ ಸೇಮ್. ಆನ್ಸರ್ ಸೈನ್ ಏನ್ ಬರುತ್ತೆ ನಿಮಗೆ? ಆನ್ಸರ್ ಸೈನ್ ಆಲ್ಸೋ ಪಾಸಿಟಿವ್. ಓಕೆ, 2 ಪಾಸಿಟಿವ್ ಸೈನ್ ಅಡಿಷನ್ ಮಾಡಿದ್ರೆ ನಮಗೆ ಆಪರೇಷನ್ ಏನಾಗುತ್ತೆ? ಆಡ್ ಆಗುತ್ತೆ. ಓಕೆ, ಆನ್ಸರ್ ಸೈನ್ ಏನಾಗಿರುತ್ತೆ? ಪಾಸಿಟಿವ್, ಮೀನ್ಸ್ ಅಡಿಷನ್ ಸಿಂಬಲ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, 4 + 4 + 3 ಏನಾಗುತ್ತೆ? 7. ಇಲ್ಲಿ ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಸೈನ್ ಚೆಕ್ ಮಾಡ್ಬೇಕು. 4 ಹತ್ರ ಯಾವ್ದಾರ ಸೈನ್ ಇದೆಯಾ? ನೋ. 3 ಹತ್ರ ಯಾವ್ದಾರ ಸೈನ್ ಇದೆಯಾ? ಇಲ್ಲ. 2 ಸೇಮ್ ಸೈನ್ ಇರೋದ್ರಿಂದ ನಾವ್ ಏನ್ ಮಾಡ್ಬೇಕು? ಅಡಿಷನ್ ಆಪರೇಷನ್ ಮಾಡ್ಬೇಕು. ಅಡಿಷನ್ ಅಂದ್ರೆ ಏನಾಗುತ್ತೆ? 4 + 3 7.
ಓಕೆ. ಬಟ್ ಫಸ್ಟ್ ನೀವು ಏನ್ ಮಾಡ್ತೀರಾ, 4 + 3 ಫಸ್ಟ್ ಸೈನ್ ಏನಿರುತ್ತೆ ಪ್ಲಸ್ ಅಂತ ಬರೀಬೇಕು. ಪ್ಲಸ್ ಸೈನು 7 ಆಗಿರುತ್ತೆ ಆಪರೇಷನ್. ಆಪರೇಷನ್ ಅಡಿಷನ್ ಎರಡನ್ನೂ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 7 ಆಗುತ್ತೆ. ಇಲ್ಲಿ ಯಾವುದು ಸೈನ್ ಇಲ್ಲ. ನೆಕ್ಸ್ಟ್ ಮೈನಸ್ ಮೈನಸ್ ಏನು ಆಪರೇಷನ್ ಪ್ಲಸ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಮೈನಸ್ ಆಪರೇಷನ್ ಏನಾಗುತ್ತೆ ನಿಮಗೆ, ಮೈನಸ್ ಮೈನಸ್ ಇದ್ರೆ ಏನಾಗುತ್ತೆ, ಸೇಮ್ ಅಡಿಷನ್ ಆಗುತ್ತೆ. ಆನ್ಸರ್ ಸೈನ್ ನೆಗೆಟಿವ್, ಎರಡು ನೆಗೆಟಿವ್. ಓಕೆ, ಮೈನಸ್ ಮೈನಸ್ ಇದ್ರೆ ಆಪರೇಷನ್ ಏನಾಗುತ್ತೆ ನಿಮಗೆ, ಆಡ್, ಆನ್ಸರ್ ಸೈನ್ ನೆಗೆಟಿವ್. ನೆನಪಿಟ್ಕೊಳ್ಳಿ. ಎಕ್ಸಾಂಪಲ್ ನೋಡಿ, -5 + -3 ಏನಾಗುತ್ತೆ ಆಪರೇಷನ್. ಫಸ್ಟ್ ಸೈನ್ ಚೆಕ್ ಮಾಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಎರಡು ಮೈನಸ್ ಆಪರೇಷನ್ ಇದೆ. ಆಪರೇಷನ್ ಏನಾಗುತ್ತೆ, ಅಡಿಷನ್. ಅಡಿಷನ್ ಅಂದ್ರೆ 5 + 3 8 ಸೈನು ಮೈನಸ್ ಮೈನಸ್ ಇದ್ರೆ ಸೈನ್ ಏನ್ ಹಾಕಬೇಕು, ಮೈನಸ್. ಸೊ ಈಗ ಡೌಟ್ ಇದೆಯಾ, ಡೌಟ್ ಇದೆ ಕಮೆಂಟ್ ಅಲ್ಲಿ ಹಾಕಿ, ನಾನು ಕ್ಲಿಯರ್ ಮಾಡ್ಕೊಡಿ. ಓಕೆ, ಪ್ಲಸ್ ಪ್ಲಸ್ ಇದ್ರೆ ಅಡಿಷನ್, ಆನ್ಸರ್ ಸೈನ್ ಆಲ್ಸೋ ಪ್ಲಸ್. ಮೈನಸ್ ಮೈನಸ್ ಇದ್ರೆ ಅಡಿಷನ್, ಆನ್ಸರ್ ಸೈನ್ ಬಂದ್ರೆ ಮಾತ್ರ ನೆಗೆಟಿವ್ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ ಸೈನ್ ಮೈನಸ್ ಸೈನ್ ಆಪರೇಷನ್ ಏನಾಗುತ್ತೆ, ಪ್ಲಸ್ ಸೈನ್ ಮೈನಸ್ ಸೈನ್ ಇದ್ರೆ ಆಪರೇಷನ್ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಆಪರೇಷನ್ ಆನ್ಸರ್ ಸೈನ್ ಏನಾಗಿರುತ್ತೆ, ಬಿಗ್ಗೆಸ್ಟ್ ನಂಬರ್. ಓಕೆ, ಬಿಗ್ಗರ್ ನಂಬರ್ ನೀವು ಸೈನ್ ಬರಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿ, 6 + -2 ಇತ್ತು ಅಂದ್ರೆ, ಓಕೆ 6 + -2 ಇತ್ತು ಅಂದ್ರೆ ಇಲ್ಲಿ ಏನಾಗುತ್ತೆ ನಿಮಗೆ ಆಪರೇಷನ್ ನೋಡಿ. ಫಸ್ಟ್ ಇಲ್ಲಿ ಪ್ಲಸ್ ಇದೆ, ಓಕೆ, ಏನಿಲ್ಲ ಅಂದ್ರೆ ಪ್ಲಸ್ ಇದೆ. ಇಲ್ಲಿ ಏನಿದೆ, ಪ್ಲಸ್ ಮೈನಸ್ ಇದೆ. ಈ ಮಲ್ಟಿಪ್ಲಿಕೇಶನ್ ಪ್ಲಸ್ ಇಂಟು ಮೈನಸ್ ಏನಾಗಿರುತ್ತೆ, ಮೈನಸ್ ಆಗಿರುತ್ತೆ. ಓಕೆ, ಅಂದ್ರೆ ಇದು ಪ್ಲಸ್, ಇದು ಮೈನಸ್. ಪ್ಲಸ್ ಮೈನಸ್ ಇದ್ರೆ ಆಪರೇಷನ್ ಏನಾಗಬೇಕು, ಸಬ್ಟ್ರಾಕ್ಟ್ ಆಗಬೇಕು. 6 - 2 4. ಯಾವ ಸೈನ್ ಹಾಕ್ಬೇಕು, ಬಿಗ್ಗರ್ ನಂಬರ್ ಸೈನ್ ಹಾಕ್ಬೇಕು. ಬಿಗ್ಗರ್ ನಂಬರ್ ಸೈನ್ ಅಂದ್ರೆ ಬರುತ್ತೆ, ವಿಚ್ ಒನ್ ಇಸ್ ಬಿಗ್ಗೆಸ್ಟ್, 2 or 6? 6 ಮೀನ್ಸ್ ಪಾಸಿಟಿವ್. ಓಕೆ, ಗೊತ್ತಾಯ್ತಾ. ಅನದರ್ ಒಂದು ನಂಬರ್ ಬರುತ್ತೆ, ಇಲ್ಲಿ ಬರ್ತೀನಿ. ಅನದರ್ ಒಂದು ಸೈನ್ ಆಪರೇಷನ್, ಮೈನಸ್ ಪ್ಲಸ್ ಇತ್ತು ಅಂದ್ರೆ, ಮೈನಸ್ ಪ್ಲಸ್ ಇತ್ತು ಅಂದ್ರೆ ಆಪರೇಷನ್ ಏನಾಗುತ್ತೆ ನಿಮಗೆ, ಇಲ್ಲಿ ಅಡಿಷನ್ ಮಾಡಿದ್ರೆ, ಮೈನಸ್ ಪ್ಲಸ್ ಅಡಿಷನ್ ಆಪರೇಷನ್ ಮಾಡಿದ್ರೆ ಆಪರೇಷನ್ ಏನ್ ಬರ್ತಿದೆ, ಸೇಮ್ ನೆಗೆಟಿವ್. ಮೀನ್ಸ್ ಸಬ್ಟ್ರಾಕ್ಟ್. ಸೈನ್ ಯಾವ್ದು ಹಾಕ್ಬೇಕು ನಾವು, ಬಿಗ್ಗರ್ ನಂಬರ್. ಓಕೆ, ಮೈನಸ್ ಪ್ಲಸ್ ಇತ್ತು ಅಂದ್ರೆ ಸಬ್ಟ್ರಾಕ್ಟ್, ಆಪರೇಷನ್ ಸಬ್ಟ್ರಾಕ್ಟ್. ಸೈನ್ ಬಂತು ಅಂದ್ರೆ ಬಿಗ್ಗರ್ ನಂಬರ್ ಯಾರಿಗೆ ಹಾಕ್ಬೇಕು. ಎಕ್ಸಾಂಪಲ್ ನೋಡಿ, -9 + 4, -9 + 4. ಇಲ್ಲಿ ಮೈನಸ್ ಪ್ಲಸ್ ಇದ್ರೆ ಏನಾಗುತ್ತೆ ಆಪರೇಷನ್, ಮೈನಸ್ ಪ್ಲಸ್ ಇತ್ತು ಅಂದ್ರೆ ಆಪರೇಷನ್ ಸಬ್ಟ್ರಾಕ್ಟ್. 9 + 4 ಅಂದ್ರೆ 5. ಸೈನ್ ಯಾವ್ದು ಹಾಕ್ಬೇಕು, ಇಲ್ಲಿ ಬಿಗ್ಗರ್ ನಂಬರ್. ವಿಚ್ ಒನ್ ಬಿಗ್ಗರ್ ನಂಬರ್, 9. ಸೊ ನೆಗೆಟಿವ್. ಓಕೆ, ಮೈನಸ್ ನೆಗೆಟಿವ್. ಐ ಹೋಪ್ ಅಡಿಷನ್ ಸೈನ್ ರೂಲ್ಸ್ ಎಲ್ಲ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಅಡಿಷನ್ ಅಂದ್ರೆ ಏನೋ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ, ಕ್ಲಿಯರ್ ಮಾಡ್ಕೊಡ್ತೀನಿ. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಪ್ಲಸ್ ಪ್ಲಸ್ ಇತ್ತು ಅಂದ್ರೆ ಆಪರೇಷನ್ ಏನಾಗುತ್ತೆ, ಅಡಿಷನ್ ಆಗಿರುತ್ತೆ, ಆನ್ಸರ್ ಸೈನ್ ಪಾಸಿಟಿವ್ ಇರುತ್ತೆ. ಓಕೆ, ಮೈನಸ್ ಮೈನಸ್ ಇದ್ರೆ ಆಪರೇಷನ್ ಏನಿರುತ್ತೆ, ಅಡಿಷನ್ ಇರುತ್ತೆ, ಸೈನ್ ನೆಗೆಟಿವ್ ಇರುತ್ತೆ. ಪ್ಲಸ್ ಮೈನಸ್ ಇತ್ತಂದ್ರೆ ಆಪರೇಷನ್ ಸಬ್ಟ್ರಾಕ್ಟ್, ಬಿಗ್ಗರ್ ನಂಬರ್ ಏನಿರುತ್ತೆ ಅದು. ಮೈನಸ್ ಪ್ಲಸ್ ಇತ್ತು, ಸಬ್ಟ್ರಾಕ್ಟ್, ಬಿಗ್ಗರ್ ನಂಬರ್. ಇದು ನಿಮ್ಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಸಬ್ಟ್ರಾಕ್ಷನ್.
ಸಬ್ಟ್ರಾಕ್ಷನ್ ಅಲ್ಲಿ ಸೈನ್ ರೂಲ್ ಹೇಗೆ ಬರುತ್ತೆ ನೋಡುವ. ಓಕೆ, ಎಕ್ಸಾಂಪಲ್ ಪ್ಲಸ್ ಪ್ಲಸ್ ಇತ್ತು ಅಂದ್ರೆ ಮೈನಸ್ ಮೈನಸ್ ಇತ್ತು ಅಂದ್ರೆ ಫಸ್ಟ್ ತಿಳ್ಕೊಳ್ಳಿ. ಪ್ಲಸ್ ಮೈನಸ್ ಇತ್ತು ಅಂದ್ರೆ ಮೈನಸ್ ಪ್ಲಸ್ ಇತ್ತು ಅಂದ್ರೆ ಆಪರೇಷನ್ ಏನಾಗುತ್ತೆ? ಮೈನಸ್ ಪ್ಲಸ್. ಆಲ್ರೆಡಿ ಯು ನೋ ದಟ್ ಮೈನಸ್ 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 ಆಪರೇಷನ್ ಏನಾಗುತ್ತೆ? ಇದು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಪ್ಲಸ್ ಮೈನಸ್ ಏನಾಗುತ್ತೆ? ಪ್ಲಸ್ ಇಂಟು ಮೈನಸ್, ಅದು ನಮ್ಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇನ್ನೂ ಹೇಳ್ಕೊಟ್ಟಿದ್ದೆ ಈ ಬಗ್ಗೆ. ಸೊ ಪ್ಲಸ್ ಇಂಟು ಮೈನಸ್ ಇತ್ತಂದ್ರೆ ಆಪೋಸಿಟ್ ಸೈನ್, ಯಾವಾಗ ಡಿಫ್ರೆಂಟ್ ಸೈನ್ ಇತ್ತು ಅಂದ್ರೆ ನಾವು ನೆಗೆಟಿವ್ ಅಂತಲೇ ಹಾಕ್ಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್, ಇದೇನಾಗುತ್ತೆ? ಮೈನಸ್ ಆಗುತ್ತೆ ಫುಲ್ ಓವರ್. ಪ್ಲಸ್ ಮೈನಸ್ ಇತ್ತು ಅಂದ್ರೆ ಏನಾಗುತ್ತೆ? ಆಪರೇಷನ್ ಏನಾಗುತ್ತೆ? ಸಬ್ಟ್ರಾಕ್ಟ್, ಕರೆಕ್ಟ್, ಬಿಗ್ ನಂಬರ್. ಅಂಡ್ ದೆನ್ ಇವೆರಡು ಮೈನಸ್ ಇತ್ತು ಹೇಳಬೇಕು, ಸೈನ್ ಯಾವ್ದು ಹಾಕ್ಬೇಕು ನೀವು? ಬಿಗ್ಗರ್ ನಂಬರ್ ಹಾಕ್ಬೇಕಾದ್ರೆ ಇವೆರಡು ಯಾವ್ದು ಬಿಗ್ಗರ್ ನಂಬರ್ ಇದೆ ಆ ಬಿಗ್ಗರ್ ನಂಬರ್ಗೆ ಸೈನ್ ಹಾಕಿ. ಓಕೆ, ಮೈನಸ್ ಇಂಟು ಮೈನಸ್ ಇದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಇಂಟು ಇತ್ತು ಅಂದ್ರೆ ಸೇಮ್ ಸೈನ್ ಇತ್ತು ಅಂದ್ರೆ ಪಾಸಿಟಿವ್, ಡಿಫ್ರೆಂಟ್ ಸೈನ್ ಇತ್ತು ಅಂದ್ರೆ ನೆಗೆಟಿವ್ ಮಲ್ಟಿಪ್ಲಿಕೇಶನ್. ಅದು ಮಲ್ಟಿಪ್ಲಿಕೇಶನ್ ಕೊಡ್ತೀನಿ. ಈ ಪ್ಲಸ್ ಮೈನಸ್ ಪ್ಲಸ್ ಇದ್ರೆ ಆಪರೇಷನ್ ಏನ್ ಬರುತ್ತೆ? ಸಬ್ಟ್ರಾಕ್ಟ್ ಬರುತ್ತೆ. ಸೈನ್ ಸೈನ್ ಏನು ಆನ್ಸರ್ ಸೈನ್ ಏನ್ ಹಾಕ್ಬೇಕು ನೀವು? ಬಿಗ್ಗರ್ ನಂಬರ್, ಕರೆಕ್ಟ್. ಮೈನಸ್ ಮೈನಸ್ ಇತ್ತು ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಪ್ಲಸ್ ಸಿಂಬಲ್ ಇದ್ರೆ ಏನಾಗುತ್ತೆ? ಆಪರೇಷನ್ ಏನಾಗುತ್ತೆ? ಅಡಿಷನ್. ಓಕೆ, ಸೈನ್ ಯಾಗುತ್ತೆ? ಪಾಸಿಟಿವ್ ಆಗಿರುತ್ತೆ. ಮೀನ್ಸ್ ಬಿಗ್ಗರ್ ನಂಬರ್ ಏನಿರುತ್ತೆ ಅದು ಹಾಕ್ಬೇಕು. ಮೈನಸ್ ಪ್ಲಸ್ ಇತ್ತು ಅಂದ್ರೆ ಮೈನಸ್, ಮೈನಸ್ ಮೈನಸ್ ಇತ್ತು ಅಂದ್ರೆ ಆಪರೇಷನ್ ಏನಾಗುತ್ತೆ? ಅಡಿಷನ್ ಆಗುತ್ತೆ. ಸೈನ್ which one? Biggest number. ಓಕೆ, ಬಿಗ್ಗೆಸ್ಟ್ ನಂಬರ್ ಸೈನ್ ಹಾಕಬೇಕು. ಸೊ ಇದೆಲ್ಲ ನೀವು ಏನ್ ನೆನ್ಪಿಡ್ತೀವಿ? ಬಿಗ್ಗರ್ ನಂಬರ್ ಸೈನ್ ಹಾಕಬೇಕು ಅಂತ ನೆನ್ಪಿಡ್ತೀವಿ. ಓಕೆ, ಇದು ಬಿಗ್ಗರ್ ನಂಬರ್ ಸೈನ್, ನೋ ಇಶ್ಯೂ. ಅಂದ್ರೆ ಇದು ಪಾಸಿಟಿವ್ ಬಿಗ್ಗರ್ ನಂಬರ್ ಸೈನ್ ಏನಿರುತ್ತೆ ಅದು. ಓಕೆ, ಅರ್ಥ ಆಯ್ತು ಅಂತ ಹೇಳಿ ಎಕ್ಸಾಂಪಲ್ ನೋಡಿ ನಾನು ಹೇಳ್ತೀನಿ. 7 - 3. 7 - 3 ಅಂದ್ರೆ ಯಾವ್ದು ಬರುತ್ತೆ ಆಪರೇಷನ್? ಇದು ಪ್ಲಸ್ ಆಗಿದೆ, ಇನ್ನು ಮೈನಸ್ ಆಗಿದೆ. ಕರೆಕ್ಟ್. ಪ್ಲಸ್ ಮೈನಸ್ ಎಲ್ಲಿದೆ? ಇದು ಇದಕ್ಕೂ ಕಂಪೇರ್ ಮಾಡಿ. ಪ್ಲಸ್ ಮೈನಸ್ ಆಪರೇಷನ್ ಏನ್ಬೇಕು? ಸಬ್ಟ್ರಾಕ್ಟ್. ಸಬ್ಟ್ರಾಕ್ಟ್ ಅಂದ್ರೆ ಎಷ್ಟಾಗುತ್ತೆ? 4. ಸೈನ್ ಬಿಗ್ಗರ್ ನಂಬರ್ ಯಾವ್ದಿದೆ? ಫಸ್ಟ್. ಓಕೆ, ಅರ್ಥಾಯ್ತಾ? 7 - 3 ಆಪರೇಷನ್ ಏನಾಗುತ್ತೆ ಇಲ್ಲಿ? ಆಪರೇಷನ್ ಸಬ್ಟ್ರಾಕ್ಟ್. ಬಿಗ್ಗರ್ ನಂಬರ್ ಆನ್ಸರ್ ಸೈನ್ ಹಾಕೋದು. ಓಕೆ, ದೆನ್ ಫಸ್ಟ್ ಎಕ್ಸಾಂಪಲ್, ಸೆಕೆಂಡ್ ಒನ್. -7 - 3. -7 - 3 ಇತ್ತು ಅಂದ್ರೆ ಏನ್ ಮಾಡ್ತಾರೆ? ಇಲ್ಲಿ ಚೆಕ್ ಮಾಡಿ. ಮೈನಸ್ ಮೈನಸ್ ಯಾವ್ದಿದೆ? ಓ, ಇಲ್ಲಿದೆ. ಆಪರೇಷನ್ ಏನಾಗುತ್ತೆ? ಅಡಿಷನ್. ಅಡಿಷನ್ ಅಂದ್ರೆ ಎಷ್ಟಾಗುತ್ತೆ? 7 - 3 10. ಬಿಗ್ಗರ್ ನಂಬರ್ ಸೈನ್ ಏನಿದೆ? ಮೈನಸ್. ಓಕೆ, ಇದೇ ನಂಬರ್ ತಗೊಳ್ಳಿ. -+3. -7 + 3 ಇತ್ತು ಅಂದ್ರೆ ಓಕೆ, ಆಪರೇಷನ್ ಏನಾಗುತ್ತೆ? ಮೈನಸ್ ಪ್ಲಸ್, ಇದು ಆಪರೇಷನ್ ಸಬ್ಟ್ರಾಕ್ಟ್ ಆಪರೇಷನ್. ಬಿಗ್ಗರ್ ನಂಬರ್ ಸೈನ್ 7 and 3 ಹೋಯ್ತು ಅಂದ್ರೆ +4. ಬಿಗ್ಗರ್ ನಂಬರ್ ಸೈನ್ ಮೈನಸ್. 4th one 7 + 3 ಎರಡು ಪ್ಲಸ್ ಪ್ಲಸ್ ಇತ್ತು ಅಂದ್ರೆ ಏನಾಗುತ್ತೆ? ಆಪರೇಷನ್ ಪ್ಲಸ್ ಪ್ಲಸ್ ಇತ್ತು ಅಂದ್ರೆ ಅಡಿಷನ್ 10. ಬಿಗ್ಗರ್ ನಂಬರ್ ಸೈನ್ ಪ್ಲಸ್. ಓಕೆ, ಅದು ಸಬ್ಟ್ರಾಕ್ಟ್ ಅರ್ಥ ಆಯ್ತು ಅನ್ಸುತ್ತೆ. ಓಕೆ, ದಿಸ್ ಇಸ್ ಸಬ್ಟ್ರಾಕ್ಷನ್. ಇನ್ನು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ. ಸೊ ನಾನು ಕ್ಲಿಯರ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಲ್ಲಿ ಸೇಮ್ ರೂಲ್, ಬಟ್ ಇಲ್ಲಿ ಒಂದು ಏನ್ ನೆನ್ಪಿಡ್ಕೋಬೇಕು ಅಂದ್ರೆ ಸೇಮ್ ಸೈನ್ ಇತ್ತು ಅಂದ್ರೆ ಸೇಮ್ ಸೈನ್ ಇತ್ತು ಅಂದ್ರೆ ಪಾಸಿಟಿವ್ ಬರುತ್ತೆ. ಓಕೆ, ಡಿಫ್ರೆಂಟ್ ಸೈನ್ ಇತ್ತು ಅಂದ್ರೆ ಏನ್ ಬರುತ್ತೆ? ನೆಗೆಟಿವ್ ಬರುತ್ತೆ. ನೆನ್ಪಿಟ್ಟು, ಸೇಮ್ ಸೈನ್ ಇತ್ತು ಅಂದ್ರೆ ಏನ್ ಬರುತ್ತೆ? ಪಾಸಿಟಿವ್ ಬರುತ್ತೆ. ಡಿಫ್ರೆಂಟ್ ಸೈನ್ ಅಂತಂದ್ರೆ ನೆಗೆಟಿವ್ ಬರುತ್ತೆ. ಓಕೆ, ಇವಾಗ ನೋಡಿ ಫಸ್ಟ್
ಸೇಮ್ ಸೈನ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೇಮ್ ಸೈನ್ ಇದ್ರೆ ಏನ್ ಬರುತ್ತೆ ನಿಮಗೆ? ಆಸ್ ಐ ಟೋಲ್ಡ್, ಸೇಮ್ ಸೈನ್ ಇತ್ತಂದ್ರೆ ಪಾಸಿಟಿವ್. ಆಪರೇಷನ್ ಮಾತ್ರ ಎಲ್ಲ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆ, ಆಪರೇಷನ್ ಏನಾಗಿರುತ್ತೆ? ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಬಟ್ ಸೈನ್, ನೀವು ಆನ್ಸರ್ ಸೈನ್ ಏನ್ ಹಾಕ್ಬೇಕು ಅಂದ್ರೆ ಯಾವಾಗ ಏನ್ ಹಾಕ್ಬೇಕು? ಸೇಮ್ ಸೈನ್ ಇತ್ತು ಅಂದ್ರೆ ಪಾಸಿಟಿವ್. ಮೈನಸ್ ಮೈನಸ್ ಇತ್ತು ಅಂದ್ರೆ ಏನ್ ಮಾಡ್ತೀರಾ ಮಲ್ಟಿಪ್ಲಿಕೇಶನ್ಗೆ? ಆಪರೇಷನ್ ಸೇಮ್. ಓಕೆ, ಆಪರೇಷನ್ ಸೇಮ್ ಇರುತ್ತೆ. ಇಲ್ಲಿ ಸೇಮ್ ಸೇಮ್ ಸೈನ್ ಇತ್ತು ಅಂದ್ರೆ ಪಾಸಿಟಿವ್, ಪಾಸಿಟಿವ್ನೇ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಓಕೆ, ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ? ಪ್ಲಸ್. ಪ್ಲಸ್ ಮೈನಸ್ ಇತ್ತು ಅಂದ್ರೆ ಏನಾಗುತ್ತೆ? ಡಿಫ್ರೆಂಟ್ ಸೈನ್ ಇದ್ರೆ ಏನಾಗುತ್ತೆ? ಸೇಮ್ ಆಪರೇಷನ್ ಮಲ್ಟಿಪ್ಲಿಕೇಶನ್ ನೆಗೆಟಿವ್ ಬರುತ್ತೆ ಸರ್. ಮೈನಸ್ ಇಂಟು ಪ್ಲಸ್ ಇತ್ತು ಅಂದ್ರೆ ಸೇಮ್ ಬರುತ್ತೆ, ನೆಗೆಟಿವ್ ಬರುತ್ತೆ ಸರ್. ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡಿ, ಯಾವ್ದೋ ಒಂದು ಎಕ್ಸಾಂಪಲ್ ತಗೊಂಡು. ಪ್ಲಸ್ ಪ್ಲಸ್ ಇದೆ, 5 ಇಂಟು 7 ತರ ಎರಡು ಪಾಸಿಟಿವ್. ಕರೆಕ್ಟ್, ಎರಡು ಪಾಸಿಟಿವ್. 5 ಇಂಟು 7 ಎಷ್ಟಾಗುತ್ತೆ? ಆಪರೇಷನ್ ಯಾವಾಗಲೂ ಮಲ್ಟಿಪ್ಲಿಕೇಶನ್ ಇರುತ್ತೆ. 5 7 35. ಸೈನ್ ಪ್ಲಸ್ ಪ್ಲಸ್ ಇದ್ದಾಗ ಏನಾಗುತ್ತೆ? ಪ್ಲಸ್ 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 ಬರುತ್ತೆ. ಸೇಮ್ ನಂಬರ್ಗೆ -5 ಇಂಟು -7 ಇತ್ತು ಅಂದ್ರೆ ಏನ್ ಮಾಡ್ತೀವಿ? ಆಪರೇಷನ್ ಮಾತ್ರ ಮಲ್ಟಿಪ್ಲಿಕೇಶನ್ ಇರುತ್ತೆ. ಕರೆಕ್ಟ್, ಮೈನಸ್ ಇಂಟು ಮೈನಸ್ ಇದ್ರೆ ಸೇಮ್ ಸೈನ್ ಇರುತ್ತೆ ಪ್ಲಸ್. ಓಕೆ, ಚೇಂಜ್ ಇತ್ತು ಅಂದ್ರೆ -5 ಇಂಟು +7 ಹೀಗಿತ್ತು ಅಂದ್ರೆ ಏನ್ ಮಾಡ್ತೀರಾ? ಆಪರೇಷನ್ ಇಸ್ ಸೇಮ್, ಮೈನಸ್ ಪ್ಲಸ್ ಇದ್ರೆ ಡಿಫ್ರೆನ್ಸ್ ಏನಿದ್ರೆ ನೆಗೆಟಿವ್. ಪ್ಲಸ್ ಇಂಟು ಮೈನಸ್ ಇತ್ತಂದ್ರೆ ಸೇಮ್, ಬಟ್ ಡಿಫ್ರೆನ್ಸ್ ಏನಿರೋದ್ರಿಂದ ಸೇಮ್ ಆಸ್ ಡಿವಿಷನ್. ಈಸಿ ಅಂದ್ರೆ ಈಸಿ ಡಿವಿಷನ್. ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕು. ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಈಸಿ. ಡಿವಿಷನ್ ಮೆಥಡ್ ನೋಡುವ. ಓಕೆ, ಡಿವಿಷನ್ ಮೆಥಡ್ ಈಸಿ. ಸೇಮ್ ಮೆಥಡ್. ಇಲ್ಲಿ ಏನ್ ಮಾಡ್ತೀರಾ? ಡಿವಿಷನ್ ಆಪರೇಷನ್ ನಡೆಯೋದು. ಪ್ಲಸ್ ಪ್ಲಸ್ ಮೈನಸ್ ಮೈನಸ್. ಓಕೆ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಓಕೆ, ಆಪರೇಷನ್ ಏನಾಗುತ್ತೆ ನೋಡಿ? ಆಪರೇಷನ್ ಏನಾಗುತ್ತೆ ನಿಮಗೆ? ಡಿವಿಷನ್ ನಡೆಯಬೇಕು. ಆಪರೇಷನ್ ಸೇಮ್ ಫಾರ್ಮ್, ಸೇಮ್ ಸೇಮ್ ಡಿವಿಷನ್, ಬಟ್ ಆನ್ಸರ್ ಸೈನ್ ಇಸ್ ಡಿಫರೆಂಟ್. ಆನ್ಸರ್ ಸೈನ್ ನೋಡಿ, ಪ್ಲಸ್ ಪ್ಲಸ್ ಇತ್ತು ಏನಾಗುತ್ತೆ? ಸೇಮ್ ಎಸ್ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ? ಅದು ಸೇಮ್ ಸೈನ್ ಇತ್ತು ಅಂದ್ರೆ ಪಾಸಿಟಿವ್, ಡಿಫ್ರೆಂಟ್ ಸೈನ್ ಇತ್ತು ಅಂದ್ರೆ ಏನಾಗುತ್ತೆ? ನೆಗೆಟಿವ್. ಓಕೆ, ಸೇಮ್ ಸೈನ್ ಇದ್ರೆ ಏನ್ ಬರುತ್ತೆ? ಪಾಸಿಟಿವ್. ಸೇಮ್ ಸೈನ್ ಇದ್ರೆ ಏನ್ ಬರುತ್ತೆ? ಡಿವಿಷನ್ ಮಾಡಿದ್ರೆ ಪಾಸಿಟಿವ್. ಡಿಫ್ರೆಂಟ್ ಸೈನ್ ಇತ್ತು ಅಂದ್ರೆ ನೆಗೆಟಿವ್. ಸೇಮ್ ಆಪರೇಷನ್ ಸೇಮ್ ಆಗುತ್ತೆ. ಓಕೆ, ಡಿಫ್ರೆನ್ಸ್ ಏನಿದೆ? ಆಪರೇಷನ್ಸ್ ಎಲ್ಲ ಡಿವಿಷನ್ ನೋಡಿ. ಎಕ್ಸಾಂಪಲ್ ನೋಡಿ, 4/2 ಅಂತ ಸೈನ್ ಪ್ಲಸ್ ಪ್ಲಸ್ ಇತ್ತು ಏನ್ ಮಾಡ್ತೀರಾ? 4 ಅಂದ್ರೆ 4 2 ನೆಕ್ಸ್ಟ್ 2 ಪ್ಲಸ್ ಪ್ಲಸ್ ಇತ್ತು ಪ್ಲಸ್ ಆಗಿರುತ್ತೆ. -4 -2 ಇರುತ್ತೆ. ಆಪರೇಷನ್ ಏನಾಗುತ್ತೆ? ಡಿವಿಷನ್ 2 ಬರುತ್ತೆ. ಮೈನಸ್ ಮೈನಸ್ ಇತ್ತು ಸೇಮ್ ಸೈನ್ ಇತ್ತು ಪಾಸಿಟಿವ್. ಓಕೆ, -4 +2 ಅಂತ ಬರೆದ್ರೆ ಏನಾಗುತ್ತೆ? ಆಪರೇಷನ್ ಸೇಮ್ 2 ನೇ ಬರುತ್ತೆ. ಇಲ್ಲಿ ಏನ್ ಬರುತ್ತೆ? ಏನ್ ಬರ್ತದೆ? ಮೈನಸ್ ಪ್ಲಸ್ ಇದೆ, ಡಿಫ್ರೆನ್ಸ್ ಏನ್ ಬರಬೇಕು? ಬಿಗ್ಗರ್ ನಂಬರ್ ಬರೀಬಹುದು. ಇಲ್ಲಿ ಬಿಗ್ಗರ್ ನಂಬರ್ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾತ್ರ ಬರೋದು, ನೆನ್ಪಿಟ್ಕೊಳ್ಳಿ. ಓಕೆ, ಸೇಮ್ ಎಸ್ +4 -2 ಇತ್ತು ಅಂದ್ರೆ 2 ನೇ ಇರುತ್ತೆ ಆಪರೇಷನ್. ಇಲ್ಲಿ ಯಾವ್ದು ಬರಬೇಕು? ಡಿಫ್ರೆನ್ಸ್ ಏನಿದೆ? ಮೈನಸ್ ಬರುತ್ತೆ. ಓಕೆ, ಈಸಿ ಅಂದ್ರೆ ಈಸಿ. ನೀವು ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಅಡಿಷನ್ ಮುಗಿತು, ಡಿವಿಷನ್, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್. ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಆಲ್ ಡಿವಿಷನ್ ಈಸಿ. ಓಕೆ, ಅದು ಅರ್ಥ ಆಗಿದೆ ಅಂತ ಹೇಳ್ತೀನಿ. ಈ ನೋಟ್ಸ್ ನಿಮಗೆ
ನಾನು ವಿತ್ ನೋಟ್ ಸಿಗುತ್ತೆ ನಿಮಗೆ. ಓಕೆ, ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರೈಮ್ ನಂಬರ್ ಅಂದ್ರೆ ಏನೇನು, ಪ್ರೈಮ್ ನಂಬರ್ದು ಪ್ರೈಮ್ ನಂಬರ್ ಫೈಂಡ್ ಮಾಡ್ತೀವಿ. ಓಕೆ, ಅದ್ರ ಬಗ್ಗೆ ಸಿಗುತ್ತೆ. ಕಾಂಪೋಸಿಟ್ ನಂಬರ್ ಅಂದ್ರೇನು, ಕಾಂಪೋಸಿಟ್ ನಂಬರ್ ಬಗ್ಗೆ ಡೀಟೇಲ್ಸ್. ಅಂಡ್ ಕೋ ಪ್ರೈಮ್ ನಂಬರ್ ಅಂದ್ರೆ ಕೋ ಪ್ರೈಮ್ ನಂಬರ್ ಹೇಗೆ ಫೈಂಡ್ ಮಾಡೋದು. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ಸ್. ದೆನ್ ಹೋಮ್ವರ್ಕ್ 29 ಇಸ್ ಪ್ರೈಮ್ ನಂಬರ್ ಅಲ್ವಾ, ಹೇಗೆ ಫೈಂಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, 241 ಪ್ರೈಮ್ ನಂಬರ್ ಹೌದಾ ಅಲ್ವಾ, ಚೆಕ್ ಮಾಡ್ಬಿಟ್ಟು ಕಮೆಂಟ್ಸ್ ಅಲ್ಲಿ ಹಾಕಿ ಅಂತ ಹೇಳಿದೀನಿ. ಹಾಕಿ ನಾನು ಅದು ಟ್ರಿಕ್ಸ್ ಸಮೇತ ಹೇಳಿದ್ದೀನಿ. ಓಕೆ, ಸೈನ್ ಆಪರೇಷನ್ ಅಲ್ಲಿ ಪಾಸಿಟಿವ್ ಇತ್ತು ಏನಾಗುತ್ತೆ, ನೆಗೆಟಿವ್ ಇತ್ತು ಏನಾಗುತ್ತೆ, ಅಡಿಷನ್ ರೂಲ್ಸ್ ಅಲ್ಲಿ ಹೇಳಿದ್ದೀನಿ. ಓಕೆ, ಸಬ್ಟ್ರಾಕ್ಷನ್ ರೂಲ್ಸ್ ಅನ್ನು ಹೇಳಿದ್ದೀನಿ. ದೆನ್ ಮಲ್ಟಿಪ್ಲಿಕೇಶನ್ ರೂಲ್ಸ್ ಹೇಳಿದ್ದೀನಿ, ಡಿವಿಷನ್ ರೂಲ್ಸ್ ಹೇಳಿ. ಓಕೆ, ಥ್ಯಾಂಕ್ ಯು. ದಿಸ್ ಇಸ್ ಆಲ್ ಅಬೌಟ್ ಪ್ರೈಮ್ ನಂಬರ್. ನಿಮಗೆ ಅರ್ಥ ಆಗಿದ್ರೆ ಕಮೆಂಟ್ ಅಲ್ಲಿ ಪ್ರೈಮ್ ನಂಬರ್ ಅಂಡ್ ಅಡಿಷನ್ ಸೈನ್ ಅಂತ ಕಮೆಂಟ್ ಮಾಡಿ. ಓಕೆ, ಏನೋ ಡೌಟ್ ಇತ್ತು ಅಂದ್ರೂ ಕಮೆಂಟ್ ಅಲ್ಲಿ ರಿಪ್ಲೈ ಮಾಡಿ. Subscribe my channel and share to your friends. Thank you.